ನಮಸ್ಕಾರ. ಇವತ್ತಿನ ವಿಡಿಯೋ 20 ವರ್ಷಗಳ ಚರಿತ್ರೆ ಇರುವ ಉತ್ತಮ ಮ್ಯೂಚುವಲ್ ಫಂಡ್ಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಷೇರು ಮಾರುಕಟ್ಟೆಯಲ್ಲಿ ಮತ್ತು ಮ್ಯೂಚುವಲ್ ಫಂಡಲ್ಲಿ ಹೂಡುವಂಥ ಇನ್ವೆಸ್ಟರ್ಸ್ ನೋಡುವಂಥದ್ದು ಕನ್ಸಿಸ್ಟೆನ್ಸಿ ಇದೆಯಾ ರಿಟರ್ನ್ಸ್ನಲ್ಲಿ. ಮಾರುಕಟ್ಟೆಯಲ್ಲಿ ಅಪ್ಪು ಡೌನ್ ಆಗ್ತಾ ಇರುತ್ತೆ. ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ನೆಗೆಟಿವ್ ರಿಟರ್ನ್ಸ್ ಕೂಡ ಬರುತ್ತೆ ಕೆಲವು ವರ್ಷಗಳಲ್ಲಿ. ಇವತ್ತು ನಿಮ್ಮ ಮುಂದೆ ಒಂದು ಮ್ಯೂಚುವಲ್ ಫಂಡ್ನ ಪಟ್ಟಿ ಇಡ್ತಾ ಇದ್ದೇನೆ. ಕಳೆದ 20 ವರ್ಷದ ಚರಿತ್ರೆ ಇದೆ ಮತ್ತು 20 ವರ್ಷದಲ್ಲಿ ಒಳ್ಳೆಯ ರಿಸಲ್ಟ್ ಅನ್ನು ಕೊಟ್ಟಿದೆ. ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ 20-year ಹಿಸ್ಟ್ರಿ ಆಫ್ SIP, ಮಂತ್ಲಿ SIP ಆಫ್ ₹5,000, ಟೋಟಲ್ ಇನ್ವೆಸ್ಟ್ಮೆಂಟ್ 12 lakhs. ಸುಂದರಂ ಮಿಡ್ ಕ್ಯಾಪ್ ಫಂಡ್ ಅಲ್ಲಿ 19.13% ರಿಟರ್ನ್ಸ್ ಬಂದಿದೆ. ಅಪ್ರಾಕ್ಸಿಮೇಟ್ ಕರೆಂಟ್ ವ್ಯಾಲ್ಯೂ 1.11 crores. ನಿಪ್ಪಾನ್ ಇಂಡಿಯಾ ಗ್ರೋತ್ ಫಂಡ್ 19.06% ಕೊಟ್ಟಿದೆ, 1.10 crores. ICICI Prudential ವ್ಯಾಲ್ಯೂ ಡಿಸ್ಕವರಿ ಫಂಡ್ 19.39% ರಿಟರ್ನ್ಸ್ ಕೊಟ್ಟಿದೆ, 1.15 crores. HSBC ಮಿಡ್ ಕ್ಯಾಪ್ ಫಂಡ್ 18.76% ರಿಟರ್ನ್ಸ್ ಕೊಟ್ಟಿದೆ, 1.06 crores. HDFC ಫ್ಲೆಕ್ಸಿ ಕ್ಯಾಪ್ 17.5% ರಿಟರ್ನ್ಸ್ ಕೊಟ್ಟಿದೆ, 0.91 crores. ಕೋಟಕ್ ಈಕ್ವಿಟಿ ಆಪರ್ಚುನಿಟೀಸ್ 17.1% ರಿಟರ್ನ್ಸ್ ಕೊಟ್ಟಿದೆ ಮತ್ತು 0.86 crores ಕೊಟ್ಟಿದೆ. ಆದಿತ್ಯ ಬಿರ್ಲಾ ಮಿಡ್ ಕ್ಯಾಪ್ 17.33% ರಿಟರ್ನ್ಸ್ ಕೊಟ್ಟಿದೆ ಮತ್ತೆ ಅಪ್ರಾಕ್ಸಿಮೇಟ್ ಕರೆಂಟ್ ವ್ಯಾಲ್ಯೂ 0.89 lakhs. ಕ್ವಾಂಟ್ ಆಕ್ಟಿವ್ ಫಂಡ್ 18.45% ರಿಟರ್ನ್ಸ್ ಕೊಟ್ಟಿದೆ, ಇವತ್ತಿನ ವ್ಯಾಲ್ಯೂ 1.02 crores. SBI ಕಾಂಟ್ರಾ ಫಂಡ್ 16.89% ಕೊಟ್ಟಿದೆ ರಿಟರ್ನ್ಸ್, 0.84 crores ಇವತ್ತಿನ ವ್ಯಾಲ್ಯೂ. ICICI Prudential ಲಾರ್ಜ್ ಮಿಡ್ ಕ್ಯಾಪ್ ಫಂಡ್ 16.66% ರಿಟರ್ನ್ಸ್ ಕೊಟ್ಟಿದೆ, 0.82 crores ಇವತ್ತಿನ ವ್ಯಾಲ್ಯೂ. HDFC ಟಾಪ್ 100 ಫಂಡ್ 15.76% ರಿಟರ್ನ್ಸ್ ಕೊಟ್ಟಿದೆ, 0.73 crores ಇವತ್ತಿನ ವ್ಯಾಲ್ಯೂ. ICICI Prudential ಮಲ್ಟಿ ಕ್ಯಾಪ್ 0.5% ರಿಟರ್ನ್ಸ್ ಕೊಟ್ಟಿದೆ, 0.80 crores ಇವತ್ತಿನ ವ್ಯಾಲ್ಯೂ. DSP ಈಕ್ವಿಟಿ ಆಪರ್ಚುನಿಟೀಸ್ ಫಂಡ್ 16.99% ರಿಟರ್ನ್ಸ್ ಕೊಟ್ಟಿದೆ, 0.85 crores ಇವತ್ತಿನ ವ್ಯಾಲ್ಯೂ. UTI ಮಿಡ್ ಕ್ಯಾಪ್ ಫಂಡ್ ಅಪ್ರಾಕ್ಸಿಮೇಟ್ CAGR 18.34% ಕಳೆದ 20 ವರ್ಷದಲ್ಲಿ ಮತ್ತು ಇವತ್ತಿನ ರೇಟು 1.01 crores. ಇನ್ನೊಂದ್ಸತಿ ಹೇಳ್ತಾ ಇದ್ದೇನೆ, ಈಕ್ವಿಟಿ ಮ್ಯೂಚುವಲ್ ಫಂಡ್ 20 ವರ್ಷದ ಚರಿತ್ರೆ, SIP ಮಾಡ್ತಾ ಇದ್ದಾರೆ ₹5,000, ಟೋಟಲ್ ಇನ್ವೆಸ್ಟ್ಮೆಂಟ್ 12 ಲಕ್ಷ. ಇವತ್ತಿನ ವ್ಯಾಲ್ಯೂನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈ ಎಲ್ಲ ಫಂಡ್ಗಳ ಒಂದು ವೈಶಿಷ್ಟ್ಯತೆ ಏನು ಅಂತಂದ್ರೆ, ಅದು ಬೆಂಚ್ ಮಾರ್ಕ್ ಏನಿದೆ ಅದನ್ನು ಬೀಟ್ ಮಾಡಿ ಮೇಲಕ್ಕೆ ಹೋಗಿದೆ. ಸುಮಾರು ಇತರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಕೂಡ ಒಳ್ಳೆ ರಿಟರ್ನ್ಸ್ ಬಂದಿದೆ, ಆದರೆ ಬೆಂಚ್ ಮಾರ್ಕ್ ಇಂಡೆಕ್ಸ್ ಅನ್ನು ಬೀಟ್ ಮಾಡಿಲ್ಲ. ಒಬ್ಬ ಹೂಡಿಕೆದಾರ ಶೇರ್ನಲ್ಲಿ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಹಣವನ್ನು ಹಾಕಬೇಕಾದ್ರೆ ನಮ್ಮ ಗೋಲ್ ಏನು, ಇನ್ವೆಸ್ಟ್ಮೆಂಟ್ ಹೊರೈಸನ್ ಏನು ಮತ್ತು ರಿಸ್ಕ್ ಅಪಿಟೈಟ್ ಏನು ಅದನ್ನು ಅರ್ಥ ಮಾಡಿಕೊಂಡು ಆಮೇಲೆ ಹಣವನ್ನು ಹೂಡಬೇಕಾಗುತ್ತೆ. ಬಹಳ ಸತಿ ನಾವು ಮಾರುಕಟ್ಟೆಯಲ್ಲಿ ನೋಡುವಂತ ಒಂದು ವಿಚಿತ್ರವಾದ ವಿಷಯ ಏನು ಅಂತಂದ್ರೆ, ಬಹಳ ಜನಕ್ಕೆ ರಿಸ್ಕ್ ಅಪಿಟೈಟ್ ಇರೋದಿಲ್ಲ, ರಿಸ್ಕ್ ಅನ್ನು ತೆಗೆದುಕೊಳ್ಳುವಂತ ಕೆಪಾಸಿಟಿ ಇರೋದಿಲ್ಲ. ಆದರೆ ಒಳ್ಳೆಯ ಹೈ ರಿಸ್ಕ್ ಫಂಡ್ ಅನ್ನು ಸೆಲೆಕ್ಟ್ ಮಾಡಿರ್ತಾರೆ. ಇಂತಹ ಹೈ ರಿಸ್ಕ್ ಫಂಡ್ಗಳನ್ನು ಲೋ ರಿಸ್ಕ್ ತೆಗೆದುಕೊಳ್ಳುವಂತ ಕೆಪಾಸಿಟಿ ಇರೋರು ತಗೊಂಡಾಗ ಮುಂದಿನ ದಿನಗಳಲ್ಲಿ ಬಹಳಷ್ಟು ವಾಲಟಾಲಿಟಿ ಬರುತ್ತೆ ಮತ್ತು ಇನ್ವೆಸ್ಟರ್ಸ್ ಪ್ಯಾನಿಕ್ ಆಗಿ ತಮ್ಮ ಷೇರುಗಳನ್ನು ಮ್ಯೂಚುವಲ್ ಫಂಡ್ಗಳನ್ನು ಮಾರ್ಕೊಳ್ತಾರೆ. ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಣ ಹಾಕುವವರು ಇನ್ನೊಂದು ವಿಚಾರವನ್ನು ತಿಳ್ಕೊಳ್ಳಬೇಕಾಗುತ್ತೆ. ಕನಿಷ್ಠ ಪಕ್ಷ ನಿಮ್ಮ ಇನ್ವೆಸ್ಟ್ಮೆಂಟ್ ಹೊರೈಸನ್ 7 ವರ್ಷ ಇರಲೇಬೇಕು. ನಾವು ಬಹಳ ಸಮಯದಿಂದ ಡಾಕ್ಟರ್ ಭರತ್ ಚಂದ್ರ ಷೇರು ಮಾರುಕಟ್ಟೆ ಕಾರ್ಯಾಗಾರದಲ್ಲಿ ಹೇಳ್ತಾ ಬರ್ತಾ ಇರುವಂತ ವಿಚಾರ ಏನು ಅಂತಂದ್ರೆ, ನೀವು ಒಳ್ಳೆಯ ಷೇರುಗಳನ್ನು ಆಯ್ಕೆ ಮಾಡಿದ್ರೆ ಮ್ಯೂಚುವಲ್ ಫಂಡ್ಗಿಂತ ಜಾಸ್ತಿ ಪ್ರಾಫಿಟ್ ಸಿಕ್ಕೇ ಸಿಗುತ್ತೆ. ಅಕಸ್ಮಾತ್ ನೀವೇನಾದರೂ ಒಳ್ಳೆಯ ಷೇರುಗಳನ್ನು ಆಯ್ಕೆ ಮಾಡಿಲ್ಲ ಅಂತಂದ್ರೆ ನಿಮ್ಮ ರಿಟರ್ನ್ಸ್ ಮ್ಯೂಚುವಲ್ ಫಂಡ್ಗಿಂತ ಕಮ್ಮಿ ಬರ್ಬೋದು ಮತ್ತೆ ಇಂಡೆಕ್ಸ್ ಫಂಡ್ಗಿಂತ ಕಮ್ಮಿ ಬರ್ಬೋದು. ಆದ್ದರಿಂದ ಬಹಳ ಇಂಪಾರ್ಟೆಂಟ್ ಷೇರುಗಳ ಆಯ್ಕೆ. ಷೇರುಗಳಲ್ಲಿ ಹಣವನ್ನು ಹೂಡ್ತೇನೆ ಅಂತಂದ್ರೆ ನೀವು ಅದರ ಬಗ್ಗೆ ಒಳ್ಳೆಯ ನಾಲೆಜ್ ಅನ್ನು ಪಡೆದಿರಬೇಕು. ಇಲ್ಲ ಅಂತಂದ್ರೆ ನೀವು ನಿಮ್ಮ ಹಣವನ್ನು ಮ್ಯೂಚುವಲ್ ಫಂಡ್ ಹಾಕ್ಬೋದು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ನ ಸಹಾಯದಿಂದ. ಈಗ ಒಂದು ಅನೌನ್ಸ್ಮೆಂಟ್. ಈ ಹಿರಿಯ ನಾಗರಿಕರ ಕತೆ ಕೇಳಿ ಪಾಠ ಕಲಿಯಿರಿ. ಸ್ಪೆಷಲ್ ಯೂಟ್ಯೂಬ್ ಲೈವ್ ಸೆಷನ್ ಆನ್ 8th October ಟ್ಯೂಸ್ಡೇ at 9 PM ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಅಲ್ಲಿ. ನೀವು ಬನ್ನಿ, ನಿಮ್ಮ ಸ್ನೇಹಿತರನ್ನು ಕರ್ಕೊಂಡು ಬನ್ನಿ. ಸ್ಪೆಷಲ್ ಆಗಿ ಈ ಪರ್ಟಿಕ್ಯುಲರ್ ನ್ಯೂಸ್ ಅನ್ನ ನಿಮ್ಮ ಎಲ್ಲಾ ಹಿರಿಯ ನಾಗರಿಕ ಸ್ನೇಹಿತರಿಗೆ ಕಳಿಸ್ಕೊಡಿ. ಅವರು ಅದರ ಬಗ್ಗೆ ಇಂಟ್ರೆಸ್ಟ್ ತಗೊಳ್ಬೇಕು. ಆಗ ಒಂದಷ್ಟು ಜಾಸ್ತಿ ಹಣವನ್ನು ದುಡಿಯಬಹುದು ಅವರ ಲೈಫ್ ಟೈಮ್ ನಲ್ಲಿ ಮತ್ತು ರಿಟೈರ್ಮೆಂಟ್ಗೆ.
ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜಿಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸೇಷನ್ ಡೆಟ್ ಫಂಡ್ಗಳಿಗೆ ಎಷ್ಟಿದೆ? ನಿಮ್ಮ ಮುಂದೆ 4 ಆಯ್ಕೆಗಳು: ಎ 12.5%, ಬಿ 20%, ಸಿ 30%, ಡಿ ಆಸ್ ಪರ್ ಟ್ಯಾಕ್ಸ್ ಲ್ಯಾಬ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.